ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಂಗಂದ್ರೆ ನನ್ನ ಚಾನಲ್ ಅಲ್ಲ, ನಮ್ಮ ಮಮ್ಮಿ ಚಾನಲ್. ಹಾಗೆ ಇವತ್ತು ನಮ್ಮ ಮಮ್ಮಿ ಮತ್ತೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇದು ಜಾತ್ರೆಗೆ ಬಂದಿದ್ದೀವಿ. ಈ ಜಾತ್ರೆನೇ ವರ್ಷಕ್ಕೊಂದೇ ಸತಿ ನಡೆಯೋದು. ಆ ಜಾತ್ರೆನೇ ದೇವಿರಮ್ಮನ ಜಾತ್ರೆ. ಆ ಜಾತ್ರೆಯಲ್ಲಿ ಸ್ಪೆಷಲ್ ಏನು ಅಂದ್ರೆ ಹೆಬ್ಬಾರದಲ್ಲಿ 2 ದಿನ ಅದನ್ನ ಆಚರಿಸ್ತಾರೆ. ಒಂದು ದೇವಸ್ಥಾನದಲ್ಲಿ, ಇನ್ನೊಂದು ಬೀದಿಯಲ್ಲಿ. ದೇವಿರಮ್ಮನಲ್ಲಿ ಏನ್ ವಿಶೇಷ ಅಂದ್ರೆ ಸಾವಿರಾರು ಜನ ಸೇರ್ತಾರೆ. ಹಂಗೆ ಇದು ನೋಡಕ್ಕೆ ನಮ್ಗೆ ಬಿಡುವೆ ಇಲ್ಲ. ಇದು ಜಾತ್ರೆ ಎಲ್ಲ ನಡೀತದೆ, ಜನಸಂಖ್ಯೆ ಸೇರುತ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ಚಿಕ್ಕಡೆಯಿಂದ. ನಮ್ಮ ಊರಲ್ಲಿ ದೇವಿರಮ್ಮ ಹಬ್ಬ ಅಂತ ಮಾಡ್ತಾರೆ, ವರ್ಷಕ್ಕೊಂದೇ ಸತಿ. ಆ ದೇವಿರಮ್ಮ ಹಬ್ಬಲ್ಲಿ 1 ತಿಂಗಳು ಅಂತ ಇರುತ್ತೆ. 1 ತಿಂಗಳಿಂದ ಚಿಕನ್ ಮಟನ್ ಏನು ಮಾಡಂಗಿಲ್ಲ. ಗಬ್ಬು ಗಟ್ಟಿ ಮಾಡೋರೆ ದೇವ್ರಿಗಾಗಲ್ಲ. ದೇವ್ರಿಗೆ ಅಂದ್ಬಿಟ್ಟು ಹೆಬ್ಬಾರಿಗೆ ಅಂದ್ಬಿಟ್ಟು ಒಂದು ದಿವಸ ಕಬಡ್ಡಿ ಟೀಮ್ ಎಲ್ಲ ನೆತ್ತಿ ಇಲ್ಲಿ ಈಗ ತಾನೇ ಜಸ್ಟ್ ಕಬಡ್ಡಿ ಆಡಿ ಎಲ್ಲ ರೆಡಿ ಮಾಡಿದ್ರು. ಈಗ ಆಮೇಲೆ ನೆಕ್ಸ್ಟ್ ಮಾರನೆಗೆ ಎಲ್ಲ ರೆಡಿ ಮಾಡ್ಕೊಂಡು ಅದ್ರ ಮಾರನೆಗೆ ಇದು ಹೆಬ್ಬಾರೆ ಸಂಜೆ ಹೊತ್ತು ಹೆಬ್ಬಾರೆ. ನೆಕ್ಸ್ಟ್ ಅಂದ್ರೆ 1 ವರ್ಷದ ನಂತರ ಅದು ಒಂದ್ಸತಿ ಕ್ಲೋಸ್ ಮಾಡ್ತು ಅಂದ್ರೆ ಇನ್ನೊಂದು ವರ್ಷಕ್ಕೇನೆ ಓಪನ್ ಮಾಡೋದು. ಅಷ್ಟೋ ತನಕ ಏನೇ ಬಂದು ಹೊಡೋರು ಏನೂ ಆಗಲ್ಲ. ಅದಕ್ಕೆ ಅದು ಓಪನ್ ಆದ ತಕ್ಷಣ ಬಿಡಿಸ್ತಾರೆ. ಬಿಡಿಸಾದ್ಮೇಲೆ ದೇವ್ರಿಗೆ ಎಲ್ಲ ಏನೇನು ಮಾಡಬೇಕು, 1 ವರ್ಷಕ್ಕಂಟ ಒಂದು ದೀಪ ಹಚ್ತಾರೆ. ಆ ದೀಪದಲ್ಲಿ ಅದೇ ಎಳ್ನೀರಲ್ಲಿ ದೀಪ ಹಚ್ಚಿ 1 ವರ್ಷಕ್ಕಂಟ ಹಂಗೆ ಇರುತ್ತೆ. 1 ವರ್ಷ ಆದಮೇಲೆ ಅಲ್ಲಿ ಆಫ್ ಆಗುತ್ತೆ. ಆಮೇಲೆ ನೀಟಾಗಿ ಒಣಗಿ ಹೂವನೂ ಒಣಗಿರಲ್ಲ. ಆಮೇಲೆ ಅವೆಲ್ಲ ಬಿಚ್ಚಿ ಎಲ್ಲ ದೇವ್ರನ್ನ ತೊಳೆದು ಹೆಬ್ಬಾರೆ ಕಟ್ತಾರೆ. ಇದೇ ಪ್ಲೇಸಲ್ಲಿ ಅಭಯ್ ಮೂವಿ ತೆಗೆದಿದ್ದು ಲಾಸ್ಟ್ ಸೀನು. ಮೂವಿ ಮಾಡಿದಿಲ್ಲ ಇದರಲ್ಲಿ ಬರ್ತಿದ್ದಿಲ್ಲ.